839 ಪುಟಗಳ ಎಎಸ್ಐ ವರದಿಯಲ್ಲಿ ಹಿಂದೂ ದೇವರ ವಿಗ್ರಹ ಧ್ವಂಸದ ಚಿತ್ರಗಳು ಲಭ್ಯವಾಗಿದೆ. ಹನುಮ, ಕೃಷ್ಣ, ವಿಷ್ಣು, ಗಣೇಶನ ವಿಗ್ರಹಗಳು ಧ್ವಂಸವಾಗಿರೋದು ಗೊತ್ತಾಗ್ತಾ ಇದೆ. ಶಿವಲಿಂಗದ ಪೀಠ ಇದೆ, ಶಿವಲಿಂಗ ಇದೆ, ಮುರಿದ ಕೈ ಚಿತ್ರಗಳಿದೆ, ಕಲ್ಲಿನ ಮೇಲಿರುವಂತಹ ರಾಮ, ಶ್ರೀ, ಸ್ವಸ್ತಿಕ್ ಎಲ್ಲ ಬರಹಗಳು ಅಲ್ಲಿ ಇರೋದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಯಾವ ಮಸೀದಿಗಳಲ್ಲೂ ಕೂಡ ಈ ರೀತಿಯಾಗಿ ದೇವರ ಮೂರ್ತಿಗಳಿರೋಕೆ ಸಾಧ್ಯನೇ ಇಲ್ಲ. ಕಾರಣ ಅವ್ರು ನಂಬೋದು ಒಂದೇ ದೇವರು, ಅದನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಹೇಳಿ. ಹಾಗಿದ್ದಾಗ ಹಿಂದೂ ದೇವರುಗಳ ಮೂರ್ತಿಗಳು ಹೇಗೆ ಮಸೀದಿಯಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ? ಇದರ ಅರ್ಥ ಏನು ಅಂತಂದ್ರೆ ಅಲ್ಲಿ ದೇವಾಲಯಗಳನ್ನು ಒಡೆದು ಆ ದೇವಸ್ಥಾನದ ಅವಶೇಷಗಳೇನಿತ್ತು ಅದರ ಮೂಲಕನೇ ಅಲ್ಲಿ ಮಸೀದಿಯನ್ನು ಕಟ್ಟಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ನೋದು ಈಗ ಎಎಸ್ಐನ ವರದಿ ಮೂಲಕವಾಗಿ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ, ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ಜ್ಞಾನವ್ಯಾಪಿ ಮಸೀದಿಯ ಸಂಬಂಧಪಟ್ಟಂತೆ ಎಎಸ್ಐನ ವರದಿಯ ಬಗ್ಗೆ? ಅರುಣ್, ಅಲಹಾಬಾದ್ ಹೈಕೋರ್ಟ್ ಈ ಒಂದು ಸರ್ವೆಗೆ ಸೂಚನೆಯನ್ನು ಕೊಟ್ಟಿತ್ತು. ಕೋರ್ಟ್ ಸೂಚನೆ ಮೇರೆಗೆ ಎಎಸ್ಐ ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆ ಈ ಒಂದು ಅಧ್ಯಯನವನ್ನ ಕೂಡ ನಡೆಸಿರುವಂತದ್ದು. ಅಧ್ಯಯನದ ಬಳಿಕ ಸುಮಾರು 800 ಪುಟಗಳ ಒಂದು ವಿಸ್ತೃತವಾದಂತಹ ವರದಿಯನ್ನ ಜ್ಞಾನವ್ಯಾಪಿ ಮಸೀದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಡಲಾಗಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ಏನು 17ನೇ ಶತಮಾನದಲ್ಲಿ ಮಂದಿರವನ್ನ ನಾಶಪಡಿಸಿ ಈ ಒಂದು ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಹೆಚ್ಚು ಒತ್ತಿ ಹೇಳುವಂತ ಪ್ರಯತ್ನವನ್ನ ಈ ವರದಿಯಲ್ಲಿ ಮಾಡಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಶಾಸನಗಳು ಮತ್ತೆ ಏನು ವಿಘ್ನಗೊಂಡಿರುವಂತಹ ಮೂರ್ತಿಗಳನ್ನ ಕೂಡ ನಾವು ಕಾಣಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಉಲ್ಲೇಖಗಳನ್ನ ಮಾಡಲಾಗಿದೆ. ಇಡೀ ಮಸೀದಿಯ ಆವರಣದಲ್ಲಿ 34ಕ್ಕೂ ಹೆಚ್ಚು ಶಾಸನಗಳನ್ನ ನಾವು ಕಾಣಬಹುದು ಅನ್ನುವಂಥದ್ದನ್ನ ಭಾರತೀಯ ಪುರಾತತ್ವ ಇಲಾಖೆ ತನ್ನ ವರದಿಯಲ್ಲಿ ವಿಸ್ತರಿಸುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಇದ್ರ ಜೊತೆಗೆ ಹಿಂದೂ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತ ಕೆಲವು ಕುರುಹುಗಳನ್ನ ಕೂಡ ನಾವು ನೋಡಬಹುದು, ಚಿತ್ರಣಗಳನ್ನು ಕೂಡ ಕಾಣಬಹುದು. ಜೊತೆಗೆ ಏನು ವಿಘ್ನಗೊಂಡಿರುವಂತ ಕೆಲವು ಮೂರ್ತಿಗಳನ್ನು ಕೂಡ ನಾವು ಕಾಣಬಹುದು. ಈ ಎಲ್ಲಾ ಅಂಶಗಳನ್ನ ನಾವು ಗಮನಿಸಿದ್ರೆ 17ನೇ ಶತಮಾನದಲ್ಲಿ ಇದು ಮಂದಿರವಾಗಿತ್ತು. ಮಂದಿರವನ್ನ ನಾಶ ಮಾಡಿ ಮಸೀದಿ ನಿರ್ಮಾಣ ಮಾಡಿರುವಂತ ಸಾಧ್ಯತೆಗಳಿದಾವೆ. ಮಂದಿರದ ದೊಡ್ಡ ಪ್ರಾಂಗಣ ಏನಿತ್ತು ಅದನ್ನ ಈಗ ಮಸೀದಿಯ ದೊಡ್ಡ ಹಾಲ್ ಆಗಿ ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂತ ಅಂಶವನ್ನ ಕೂಡ ಅಲ್ಲಿ ಉಲ್ಲೇಖಿಸುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಹೀಗಾಗಿ ಇದು ಮುಂದಿನ ಹಂತದಲ್ಲಿ ಕಾನೂನು ಹೋರಾಟಕ್ಕೆ ಹೆಚ್ಚು ಪುಷ್ಟಿಯನ್ನ ಪುರಾತತ್ವ ಇಲಾಖೆ ನೀಡಿರುವಂತಹ ವರದಿ ಕೊಡುತ್ತೆ. ಹೀಗಾಗಿ ಮುಂದಿನ ಹಂತದಲ್ಲಿ ಇದು ಕಾನೂನು ಹೋರಾಟಕ್ಕೆ ಹೆಚ್ಚು ಹಿಂದೂ ಪರ ಹೋರಾಟಗಾರರಿಗೆ ಶಕ್ತಿಯನ್ನು ಕೊಡುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅರುಣ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಇವೆಲ್ಲವೂ ಕೂಡ ಈಗ ಎಎಸ್ಐನ ವರದಿಯಲ್ಲಿ ಸಿಗ್ತಾ ಇದೆ. ಒಟ್ಟು 839 ಪುಟಗಳಲ್ಲಿದೆ. ಇದೇ ರೀತಿಯಾಗಿ ಅಯೋಧ್ಯೆಯಲ್ಲೂ ಕೂಡ ರಾಮ ಜನ್ಮ ಸ್ಥಳ ಏನಿದೆ ಅಲ್ಲಿದ್ದಂಥ ವಿವಾದಿತ ಬಾಬ್ರಿ ಮಸೀದಿ ಕಟ್ಟಡ ಏನಿತ್ತು, ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿ ಉಲ್ಲೇಖವನ್ನು ಹೇಳಿದರು. ಆವಾಗಲೂ ಕೂಡ ಪುರಾತತ್ವ ಇಲಾಖೆ ಒಂದಿಷ್ಟು ಉತ್ಖನನ ಮಾಡಿ ಅಲ್ಲಿ ಹುಡುಕುವಂಥ ಕೆಲಸ ಮಾಡಿದರು. ಆಗಲೂ ಕೂಡ ದೇವಾಲಯಗಳ ಅವಶೇಷಗಳು ಸಿಕ್ಕಿತ್ತು. ಈಗ ಇಲ್ಲೇನಾಗುತ್ತೆ?